ఈడ్చి వదిలే పోయేదాన్ని పట్టుకోవాలంతే కాదు ఇట్లా షేక్ చేస్తే ఏమి తెలిసలేడా పోయేదాన్ని పట్టుకో ఎగురుకొని పోతున్నాడా కెమెరా పోయేదాన్ని పట్టుకోవాలి అంతే ఈడ్చి వదిలితే ఇట్లా షేక్ అవుతుంది టేబుల్ చూసుకో 50 అడుగులు పోయిందా టేప్ పోయిందా ఏం చెప్పాయి పోయి 70 ಫೀಟ್ಗೆ ನೀರಿದೆ 70 ಫೀಟ್ಗೂ ಪಾನಿ ಬಿಡು ನೋಡ ಚೆಕ್ ಮಾಡ್ತೀರಲ್ಲ ಇವಾಗ ವಾಟರ್ ಲೆವೆಲ್ ಸ್ಟಾರ್ಟಿಂಗು ನೋಡೋಣ ನೀರು ಒಳಗಡೆ ಹೋಗ್ತಿರೋದು ಈಗ ನೀರು ಒಳಗಡೆ ಒಂದ್ಸಲ ನೀರು ಸಿಗ್ತಾರೆ ಫುಲ್ ನೀರು ಒಳಗಡೆ ಮೊದಲು धबकाले में है ना बिड़ो खाली 100 फीट का सता जब मालूम होता है इसमें झरा बार काम पूरा फुल है ना कैसा मालूम होता है तोर्सी निल्सी नहीं उनको मालूम होता है बोलती हैं 70 फीट को है ना पानी చెప్పుకుంటా పో చెప్పుకుంటా పో मार्किंग भी अच्छा है वो उसमें दिखाता कैमरे में मतलब ऐसा पानी जमे ना जी आया देखेंगे क्या है इसमें तो लगी बस और क्या अरे मेरा भाई था नहीं ना दादा ना वो नहीं फोन कर रहा था गाँव में है आमा ही नहीं लग गया तुम्हारा जो बात है वो है थोड़ा है अलग में आम ना बगल में बोला क्या है आप मांगे ले लेगा कौन से आम बादामी बस रसगुल्ले लागो डालियो उसमें ಸಿಗ್ತಾ ಏನಾದರೂ ನೋಡ್ತಾ ಇದ್ದೀವಿ ಇನ್ನೂ ಸಿಗಲಿಲ್ಲ ಸ್ಲೋ ಹಾಕಪ್ಪ ಸ್ಲೋ ಹೋಗ್ತದೆ ಎಲ್ಲ ಕಾಣಿಸುತ್ತೆ ನಮಗೆ ಕಾಣಿಸ್ತಾ ಇಲ್ಲ ನಿಮ್ಗೆ ದೂರ ಇದೆಲ್ಲ ಕಾಣಿಸ್ತಾ ಇಲ್ಲ ಬಿಲ್ಡಿಂಗ್ ಹೊರಡಿದ್ರೆ ಕ್ಲೀನಾಗಿ ಕಾಣಿಸೋದು ನಾವು ಅದಕ್ಕೆ ಎಲ್ಲ ಕವರ್ ಮಾಡ್ಕೊಂಡಿದ್ದೀರಿ ಎಲ್ಲ ಅಲ್ಲಿ ಹಾಂ ಬಿಡಿ केबल है तो अभी इसकी आधी गोली बाकी है 2300 डाले थे 2300
400 मारे नीचे आया नहीं। कहाँ मारे नीचे किसी पे वाला हम्म हम्म 800 के बाद ही चाहता है नीचे रहेगा, नीचे जरा रहेगा मेरा ख्याल से। मैं मोटर डाला था एकदम, हाँ कैमरा चेक नहीं कर रहे हाल दिखाया है बल्कि हाँ लाइट का 11 का डाल लेता बाद में 1 घंटे के बाद मोटर में पानी नहीं। ಈ ಏರಿಯಲ್ಲಿ ಲೂಸ್ ಜಾಸ್ತಿ ಬರ್ತದೆ, ಫಿಲ್ಟರ್ ಪೈಪ್ ಹಾಕೊಂಡ್ರೆ ಒಳ್ಳೇದು. ಈ ಏರಿಯಲ್ಲಿ ಲೂಸ್ ಜಾಸ್ತಿ ಬರ್ತದೆ, ಏರಿಯಲ್ಲಿ ಅಂದರೆ ಲೂಸ್ ಕಲ್ಲಪ್ಪ ಅದು ಫಿಲ್ಟರ್ ಏನಕ್ಕೆ ಹಾಕ್ತೀಯಾ? ಫಿಲ್ಟರ್ ಪೈಪ್ ಹಾಕೊಂಡ್ರೆ ಒಳ್ಳೇದು ನಿಮಗೆ. ಇದು ಈ ಏರಿಯಲ್ಲಿ ನಾವು ಬೇಜನ್ ಸ್ಕ್ಯಾನಿಂಗ್ ಮಾಡಿದ್ರಿ, ಬೇಜನ್ ಕೊಲಾಪ್ಸ್ ಆಗಿದೆ. ಸ್ವಲ್ಪ ಅಲ್ಲಿ ಮುಂದೆ ಒಂದು ಮಡ್ರಾಸು ಏನೋ ಇದು ಮಸೀದಿ ಇದೆಯಲ್ಲ, ಆ ಕಡೆ ಎಲ್ಲ ಬೋರ್ ಹಾಕಿದ್ದು ಸ್ವಲ್ಪ ದಿನ. ನೀರು ಬಂದರೆ ಆಮೇಲೆ ಫಿಲ್ಟರ್ ಗಿಲ್ಟ್ರಿ ಎಲ್ಲ ಆಮೇಲೆ ನೀರು ದಾರಿ ಬರೋದು, ನೀರು ಬರ್ತಾ ಇರೋದು ಗೊತ್ತಾದರೆ ಫಿಲ್ಟರ್ ಹಾಕ್ಕೊಳ್ಳೋಣ, ಏನು ಬೇಕಾದರೂ ಹಾಕ್ಕೊಳ್ಳೋಣ. ಹೌದು, ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಎಲ್ಲ ಕಲ್ಲದು ಬಂಡೆ, ಕಲ್ಲು ಬಂಡೆನೇ ಬರೋದು, ಎಲ್ಲ ಬಂಡೆನೇ ಬರೋದು. ನಾನು ಹೇಳ್ತಾ ಇರೋದು ನಿಮಗೆ, ಏರಿಯಲ್ಲಿ ಕೊಲಾಪ್ಸ್ ಆಗೋದು ಜಾಸ್ತಿ, ಲೂಸ್ ಜಾಸ್ತಿ ಇದೆ. ಏನು ಹೇಳಿ ಬಿಡಿ. 400 ಮೀಟರ್ ಇದೆ, 400 ಫೀಟ್. హలో ఏ పనులాడని చెప్పు. ಒಂದು నిమిషం అండి, ఫోన్ వేస్తానుండు. నేను ఇదే రండి పంపి, అంతే, ఇంకేం చేస్తావు. పది నిమిషాలు ఫోన్ ఇస్తాను, దానికే కమిట్మెంట్ కావద్దు అని చెప్పింది నీకు. దాంట్లో ఏమిడో చెప్పు. ఫోన్ వేస్తాను, కెమెరా స్కానింగ్ చేస్తాను, ఇద్దరు మాట్లాడుతున్నా అక్క. ಗೊತ್ತಾಗುತ್ತಾ ಬರ್ತಾಯಿದ್ರೆ ನೀರು? ಎಲ್ಲ ಗೊತ್ತಾಗುತ್ತೆ. ತುಂಬ ಸಣ್ಣ ಸೂರಿಸಿದ್ರೆ ಗೊತ್ತಾಗಲ್ಲ, ಸ್ವಲ್ಪ ಸೋರಿಸಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಫೋರ್ಸಾಗಿ ಬಂದರೆ ಗೊತ್ತಾಗುತ್ತೆ. ಹಾಂ, ತುಂಬ ಸಣ್ಣ ಸೋರ್ಸ್ ಫೈದಾ ನೀವು ಬಾರೀಕ್ ಸೋರ್ಸ್ ಆಯಿತು ದಿಕ್ತೀನಿ. ಬಿಡಿ. నెక్స్ట్ టేప్ వస్తే చెప్పు. ఎన్ని 1100 అది. ಇನ್ನೂ 200 ಇದೆ. ಇನ್ನೂ 200 ಇದೆ. ಇಷ್ಟೊತ್ತಿಗೆ ನೀರೇ ಕಾಣ್ತಾ ಇಲ್ವಲ್ಲ.
ನೀರೇ ಇದೆಲ್ಲ ಫುಲ್ ನೀರೇ ಇದು. ನೀರಪ್ಪ ಎಲ್ಲಿಂದ Source. source ಎಲ್ಲಿದೆ ಅದು So- ತೋರಿಸ್ಬೇಕಲ್ಲ. ಸೋರ್ಸ್ ಯಾವುದು ಕಾಣಿಸಿಲ್ಲ ನಾನೇ ನಿಲ್ಸ್ತಾ ಇದ್ದೆ ನೋಡಿ. ಎಲ್ಲ ಫಸ್ಟಿಂದ ಲಾಸ್ಟ್ವರೆಗೆ ಇದೆ ಇರೋ ನಿಲ್ಲಿಸೋ ನೋಡಿ. ಇದೇ ಥರ ಒಂದೇ ಥರ ಕಟಿಂಗ್ ಇದೆ. ಒಂದು ಕಡೆ ಇಲ್ಲ ಸೋರ್ಸ್ ಎಲ್ಲಿ ಕಾಣಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಸೋರ್ಸ್ ಇದ್ರೆ ನಿಲ್ಲಿಸ್ಬಿಟ್ಟು ತೋರಿಸಿ. ಯಾವ್ದಾದ್ರು ಚಿಕ್ಕ ಚಿಕ್ಕ ಸೋರ್ಸ್ ಯಾವ್ದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದು ಬಿಡಿ ಬಿಡಿ ಬಿಡಿ. ಇದ್ರೆ ನಾವೇ ನಿಲ್ಲಿಸ್ತೀರಿ ಸೋರ್ಸಲ್ಲೇ ನೋಡಿ. ಎಲ್ಲ ಒಂದೇ ಪ್ಲೈನಾಗಿ ಹಿಂಗೆ ಇದೆ ಫುಲ್ಲು. ಬಂಡೆ ಅದ ಫುಲ್. ಸೋರ್ಸ್ ಇರೋ ಜಾಗದಲ್ಲಿ ಆಳ ಜಾಸ್ತಿ ಆಗಿರುತ್ತೆ. ಅಲ್ಲಿ ಗ್ಯಾಪ್ ಬರುತ್ತೆ. ಅಲ್ಲಿ ದೊಡ್ಡ ಗ್ಯಾಪ್ ಇರುತ್ತೆ ಅಲ್ಲಿ. ಅದೇ ಲೆಕ್ಕ. ಮಿಕ್ಕಿ ಸಣ್ಣ ಸೋರ್ಸ್ ಬರೋದು ಲೆಕ್ಕಕ್ಕೆ ಬರಲ್ಲ ಅದು. ಸೋರ್ಸ್ ಇದ್ರೆ ನಾನೇ ನಿಲ್ಲಿಸ್ಬಿಡ್ತೀನಿ ಸ್ಪಾಟ್ಗೆ. ಎಲ್ಲ ಕ್ಯಾಮ್ರಾ ಕುತ್ಕೊಂಡ್ಬಿಡ್ತೇವೆ ಎಲ್ಲ ಆಟೋಮೆಟಿಕಾಗಿ. ಅಲ್ಲಿ ಕ್ಯಾಮ್ರಾ ಸೈಡ್ಗೆ ಹೋಗಲ್ಲ. ಸೋರ್ಸ್ ಇದ್ರೆ ಸೋರ್ಸೆಲ್ಲ ಕುತ್ಕೊಂಡ್ಬಿಡ್ತೇವೆ ಆಲ್ರೆಡಿ. ಅದು ನೋಡಿ ಎಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಹಿಂಗೆ ಇದೆ. ಒಂದೇ ಕಟ್ಟಿಂಗು. ಎಲ್ಲಿ ಒಂದು ಚೇಂಜಸ್ ಏನಿಲ್ಲ. आपने भेजा है क्या? ಒಂಚೂರು ಪೈಲತ್ತು ಸ್ವಲ್ಪ ಡೌನ್ ಮಾಡು. ಹಾಂ ಇಲ್ಲಿದೆ ನೋಡಿ ಒಂದು ಸೋರ್ಸ್. ಇಲ್ಲೊಂದು ಸೋರ್ಸ್ ಇದೆ ನೋಡಿ. ಚಿಕ್ಕ ಸೋರ್ಸ್ ಇದು. ಎಷ್ಟು ಅಡಿ ನೋಡೋದು? हाँ भेजो मेरे को कॉल कर भेजो. ಅಲ್ಲೇ ನಂಬರ್ ನೋಡಿ. ಇಲ್ಲೇ ಇನ್ನೂರು ಟೇಪ್ ಹೋಯ್ತಾ? दोनों करते हैं. ಎಲ್ಲಿದೆ? ಹಾಂ 1180. ಹಾಂ 1200 ಬಿಡಿ. ಸ್ಲೋ ಚಿಕ್ಕದಿದೆ ಅದು. ಚಿಕ್ಕ ಸೋರ್ಸ್. ಅದೇ ಏನು ಕಾಣಿಸಿದೆ ಅದೇ ನಿಲ್ಲಿಸಿರಿ ಆಟೋಮೆಟಿಕ್ಕಾಗಿ. ಅಷ್ಟು ಸಾಲಲ್ಲ ಸರ್. मेरे को ना आवाज आपका ಅರ್ಧ ಇಂಚು ನೀರು ಬರಲ್ಲ. ಹಲೋ. ಹಾಂ लोकेशन में कुछ प्रॉब्लम नहीं है. बस स्टोरेज ಏನು ಪೆಟ್ಟಿಸಿತಿಯಲ್ಲ? सेपरेट लगेगा. वो सेंट्रलाइज कर रहे हैं ना अभी. ಹಾಂ ये सब अलग अलग बिल्डिंग में रहेगा. ಯಾಡನ್ ಸೊಮ್ಮು. डीआर जो है वो सेंट्रलाइज लोकेशन में रहने वाला है. ఊరు లైట్స్ వచ్చినట్టు కదా. हाँ हाँ 2/2. स्टोरेज भी हम लोगों ने उनको बोला हुआ है. ಒಡ್ಡೆವ್ರು ಕಟ್ಕೊಂಡಿವಾ అంతే చెప్పాడు. అంతే వాళ్ళకి ఫస్ట్ చెప్పు ఏం చెప్తారో చూడు. అక్క మా ఆయన దగ్గర అడిగితే అమౌంట్ ఏదో ఇంకా వాళ్ళకి ఉండదంటే వాళ్ళకి కావాలంటే నేను ఏం సొంపెట్టేసి ఇస్తాను అని చెప్పి ఏం చెప్తుంది చూడు. వాళ్ళు వాళ్ళే వాడతారు అంతే. మేము పెట్టి సూకమక్కలో పెట్టేసి ఇస్తామని చెప్పుద్ది. ఏం చెప్తుంది చూడు. ಇಡಿ ಅದೇ 1180 ಅಲ್ಲಿ ಒಂದು ಸೋರ್ಸ್ ಇದೆ ಅಷ್ಟೇ. ಮಿಕ್ಕಿದ ಅದೇ ನೋಡ್ತಾ ಇದ್ದೀವಿ. ಇದೆಯಾ ಸೋರ್ಸ್ ಇದೆಯಾ? ಇದೆ ಲೈಟ್ ಹಾಕಿ ಸಣ್ಣಗೆ ಬರ್ತಾ ಇದೆ. ಏನು ಕಟ್ತಾ ಇರೋದು ಇದು? ಕ್ಯಾಮರಾ ಸರ್ घर पूरा एक ही घर है. कितना फ्लोर को? कम में 600. दो फ्लोर धोने का गिने का बहुत रहता ना इसमें. गार्डन गिडन सब रहता है. 1 इंच तो आना पानी. 1 इंच मालूम होता है. 1 इंच आया तो तुम ना बस है. 1 इंच ही नहीं आया. बारीक है भी. वो क्या हो रहा है सीपेज हो रहा. अभी उसमें काम करेंगे नहीं तो अंदर ब्लास्ट कराएंगे. ब्लास्ट कराना होने की फिर क्या तो उन्हें बड़ा होके आया तो ठीक है. हाँ इड़ी इड़ी वो जमते जमते अब 2 साल होगा ना. हाँ स्लो 2 साल के होता जमा सुन. बारीक है. कहाँ से क्या गा रहा है बारीक. ಓಲ್ಡ್ ಲೈನ್ ಅಷ್ಟೇ. ಬಾಟಮ್ ಇದು ಬಾಟಮಲ್ಲಿ ಒಂದು ಸೋರ್ಸ್ ಇದೆ. ಬಾಟಮಲ್ಲಿ ಇದೆಯಾ? ಬಾಟಮಲ್ಲಿ ಸೋರ್ಸ್. ಅದಕ್ಕೆ ಅಷ್ಟು ಕ್ಲಿಯರ್ ಆಗಿದೆ. ಇಲ್ಲ ಸೋರ್ಸ್ ಇಲ್ಲ ಕ್ಲಿಯರ್ ಇರ್ತಾ ಇದ್ದಿಲ್ಲ. ಸ್ವಲ್ಪ ಬಿಡಿ ಸ್ವಲ್ಪ ಬಿಡಿ. ಓಲ್ಡೇನ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಲಾಸ್ಟ್ ಒಂದು ಸೋರ್ಸ್ ಬಾಟಮಲ್ಲಿ ಒಂದು ಸೋರ್ಸ್ ಇದೆ ಸಣ್ಣ. ಅದರಲ್ಲಿ ಸಣ್ಣ ಸೋರ್ಸೇ ಇರೋದು. ಬಾಟಮಲ್ಲಿ ಸಣ್ಣ ಸೋರ್ಸ್ ಇರೋದು. बहुत बारीक है मंसूर. होता बस नहीं आता.